ಒಂದು ಐ ಪವರ್ ಅನ್ನ ಯೂಸ್ ಮಾಡಿ ಕಷ್ಟವಾಗಿರುವಂತಹ ಸಮಸ್ಯೆಯನ್ನ ನೀರು ಕುಡಿದಷ್ಟೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಇದು ಒಂದು ಟೆಕ್ನಿಕ್. ಈಗ ನಾವೇನ್ ಮಾಡ್ತೀವಿ, ಈ ಚಿಕ್ಕ ಮಕ್ಕಳಿಗೆಲ್ಲ ದೃಷ್ಟಿ ಆಗೋಯ್ತು ಅಂತ ನಾವು ದೃಷ್ಟಿ ತೆಗಿತಾ ಇರ್ತೀವಿ. ಅಂದ್ರೆ ನಮ್ಮ ಕಣ್ಣಿಗೆ ಒಂದು ಪವರ್ ಅಂತ ಇದೆ. ಇಲ್ಲ ಹೇಳ್ತೀವಿ, ಅವಳ ಕಣ್ಣು ಸರಿ ಇಲ್ಲ, ಅವಳು ಮುಂದೆ ಊಟ ಮಾಡಬೇಡ, ಅಥವಾ ಅವಳು ಕಣ್ಣು ಸರಿ ಇಲ್ಲ, ಅವಳಿಗೇನು ಹೇಳಕ್ ಹೋಗ್ಬೇಡ. ಅಂದ್ರೆ ನಮ್ಮ ಕಣ್ಣಿಗೆ ಅದರದೇ ಆದ ಒಂದು ಶಕ್ತಿ, ಅದು ಒಳ್ಳೆದ ಕೆಟ್ಟದ ಸೆಕೆಂಡ್ರಿ, ಒಂದು ಶಕ್ತಿ ಅಂತ ನಮ್ಮ ಕಣ್ಣಿಗೆ ಇದೆ. ಅಂದ್ರೆ ಇದೆಲ್ಲದಕ್ಕೂ ಕೂಡ ವೈಜ್ಞಾನಿಕ ಕಾರಣ ಇದೆ. ಇದೆಲ್ಲ ನಾವೆಲ್ಲ ಇವಾಗಿನ ಜನರೇಷನ್ ಏನ್ ಹೇಳ್ತೀವಿ, ಮೂಢನಂಬಿಕೆ, ಅಯ್ಯೋ ಓಬಿರಾಯಿನ್ ಕಾಲದ್ದು ಆತರ ಆಗ್ಬಿಡುತ್ತಾ ಅಂತ ಹೇಳ್ತೀವಿ. ನೀವಂತ ಎಕ್ಸ್ಪರ್ಟ್ ಹೇಳೋದ್ರಿಂದ ನಮಗೆ ಗೊತ್ತಾಗ್ತದೆ, ಇಲ್ಲ ಇದು ವೈಜ್ಞಾನಿಕವಾಗಿ ಇದೆ ಅಂತ ಹೇಳಿ. ಇದು ಒಂದು ವೈಜ್ಞಾನಿಕನೇ, ಒಂದು ಮಿರರ್ ಟೆಕ್ನಿಕ್. ಆ ಮಿರರ್ ಟೆಕ್ನಿಕ್ ಅವ್ರನ್ನ ಯಾವ ರೀತಿ ಕಟ್ ಹಾಕ್ಬೇಕು, ಅವ್ರನ್ನ ಬರ್ದೇ ತರ ಏನ್ ಮಾಡ್ಬೇಕಂತ ಒಂದು ಬ್ಲೂ ಫ್ರೇಮು ವೈಟ್ ಫ್ರೇಮ್ ಹಾಕೊಂಡು ಒಂದು ಮಿರರ್ ಟೆಕ್ನಿಕ್. ರೇಖೆಯಲ್ಲಿ ಒಂದು ಅಕುಂಚನ ವಿಧಾನ, ಯಾವುದೇ ಕಾರಣಕ್ಕೂ ಅವನು ಇರೋದ ಜಾಗಕ್ಕೆ ಬರಬಾರ್ದು, ನಮ್ಗೆ ತೊಂದರೆ ಕೊಡಬಾರ್ದು ಅಂತ ಒಂದು ಅಕುಂಚನ ವಿಧಾನ. ಈ ಟೆಕ್ನಿಕ್ 3 ಮಾಡಿದ್ರೆ ಎಷ್ಟೇ ನಮ್ಮ ಕುತ್ತಿಗೆಗೆ ಬಂದಿರ್ಲಿ, ಎಷ್ಟೇ ನಮ್ಗೆ ದೊಡ್ಡ ದೊಡ್ಡ ಸಮಸ್ಯೆ ಎದುರಾಗ್ಲಿ, ಇದರಿಂದ ನಾವು 100% ನಾವು ಸಾಲ್ವ್ ಮಾಡ್ಕೋಬಹುದು. ಕಲಿಯೋದು ಒನ್ ಡೇ ಇರುತ್ತೆ, ಕಲಿಯೋದು ಒನ್ ಡೇ ಇರುತ್ತೆ. ಇಲ್ಲಿ ಈಗ ಹಿಪ್ನೋಟೈಸ್ ಇರ್ಬೋದು, ರೇಖೆ ಇರ್ಬೋದು, ನಾನು ಒನ್ ಡೇನೆ ಟೈಮ್ ತಗೊಳ್ಳೋದು. ಬಟ್ ಅದನ್ನ ಪ್ರಾಕ್ಟೀಸ್ ಅವ್ರು ಮಾಡ್ಕೊಂಡು ಅವ್ರು ನೆಕ್ಸ್ಟ್ ಡೇ ಇಂದಾನೆ ಅವತ್ತಿಂದಾನೆ ಮಾಡಕ್ ಅವ್ರು ಸ್ಟಾರ್ಟ್ ಮಾಡ್ಬೋದು. ಮೇಡಮ್, ಗ್ಲಾಸ್ ಆಫ್ ವಾಟರ್ ಟೆಕ್ನಿಕ್ ಅಂದ್ರೆ ಏನು? ಹೆಸರೇ ಒಂದ್ ರೀತಿಯಾಗಿ ವಿಶೇಷವಾಗಿದೆಯಲ್ಲ, ಏನು ನೀರ್ ಕುಡಿತಾ ಕಲ್ತ್ಕೊಳ್ಳೋ ಅಂತದನ್ನ ಆ ರೀತಿಯಾಗಿ ಚಿಕಿತ್ಸೆ ಮಾಡೋದ, ಹೇಗೆ ಏನು? ಗ್ಲಾಸ್ ಆಫ್ ವಾಟರ್ ಟೆಕ್ನಿಕ್ ಅಂದ್ರೆ ನೀವೇ ಹೇಳಿದ್ರಿ, ನೀರ್ ಕುಡ್ದಷ್ಟು ಈಸಿಯಾಗಿ ಮಾಡ್ಕೊಳ್ಳೋದು ಅಂತ. ಅಂದ್ರೆ ನಮ್ಮ ಒಂದು ಐ ಪವರ್ ಅನ್ನ ಯೂಸ್ ಮಾಡಿ ಕಷ್ಟವಾಗಿರುವಂತಹ ಸಮಸ್ಯೆಯನ್ನ ನೀರ್ ಕುಡ್ದಷ್ಟೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಇದು ಒಂದು ಟೆಕ್ನಿಕ್. ಹಾಗಾದ್ರೆ ಯಾವೆಲ್ಲ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡಬಹುದು? ಇದನ್ನ ಈಗ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಈಗ ಯಾರೋ ನನಗೆ ಹೇಳ್ತಾರೆ, ಫೋನ್ ಮಾಡಿ ಹೇಳ್ತಾರೆ, ನೀನು ಏನಾದರೂ ಕೊಟ್ಟಿರೋ ಸಾಲ ನಾಳೆ ಸಾಯಂಕಾಲದೊಳಗಡೆ ಕೊಟ್ಟಿಲ್ಲ ಅಂದರೆ ನಾಳಿದ್ದು ಬಂದು ನೀನು ಆಫೀಸ್ ಮುಂದೆ ಇರ್ತೀನಿ ಅಥವಾ ನಿನ್ನ ಮನೆ ಹತ್ರ ಬಂದಿರ್ತೀನಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಆಗ ನಾವೇನು ಮಾಡಬೇಕು, ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಂದು ಗ್ಲಾಸನ್ನು ತಗೊಂಡು, ಒಂದು ಗ್ಲಾಸಲ್ಲಿ ಒಂದು ಅರ್ಧ ಲೋಟ ನೀರನ್ನು ತಗೊಂಡು, ನಮ್ಮ ಆಗ್ನೇಯ ಚಕ್ರದ ಥರ ನೀರನ್ನು ಇಟ್ಕೊಂಡು ಅದನ್ನ ಫುಲ್ಲು ನೋಡ್ಬೇಕು, ಆ ನೀರನ್ನೇ ನೋಡಬೇಕು. ನೋಡ್ಬಿಟ್ಟು ಐ ಪವರ್ ಅನ್ನ ಅದಕ್ಕೆ ತುಂಬಿಸ್ಬೇಕು. ತುಂಬಿಸಿ ಅಂದ್ರೆ ಆ ನೀರನ್ನ ನೋಡ್ತಾ ಎಲ್ಲವನ್ನ ನೆನೆಸ್ಕೋಬೇಕು. ಅವನು ನಮ್ಮನ್ನ ಏನಂತ ಬೈದ, ಏನೇನ್ ಬೈದ, ಯಾವ ತರ ಹೇಳ್ದೆ, ಎಲ್ಲವನ್ನ ನಾವ್ ಇದ್ ಮಾಡ್ಕೋಬೇಕು. ಹಾಗೆ ಹೇಳ್ಕೋಬೇಕು, ಸಬ್ ಕಾನ್ಶಿಯಸ್ ಮೈಂಡೇ ಎಲ್ಲವನ್ನ ಬಲ್ಲಂತಹ ನನ್ನ ಆತ್ಮವೇ ಅವನು ಹಿಂಗೆಲ್ಲ ಅಂದಿದ್ದಾನೆ. ಆ ಬರುವಂತಹ ದೃಶ್ಯ ಅಥವಾ ನಡೆಯುವಂತಹ ಒಂದು ಸನ್ನಿವೇಶ ಈ ನೀರು ಕುಡ್ದಷ್ಟೇ ಈಸಿಯಾಗಿ ಅದು ನಂಗೆ ಸಾಲ್ವ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ನೀರನ್ನು ಕುಡಿಬೇಕು. ಏನು ಮೇಡಮ್, ನೀರನ್ನು ನೋಡಿದ ತಕ್ಷಣ ಅದಕ್ಕೊಂದು ಪವರ್ ಬರುತ್ತೆ ಅಂದರೆ ಖಂಡಿತವಾಗ್ಲೂ ನಮ್ಮ ಕಣ್ಣಿಗೆ ಒಂದು ಪವರ್ ಇದೆ. ನಾನು ಆಗಲೇ ಹೇಳಿದ್ನಲ್ಲ, ಈಗ ಒಂದು ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ರೆ ನಾವು ಸಹ ತಿರುಗಿ ಮತ್ತೆ ನಾವು ನೋಡ್ತೀವಿ, ಯಾಕಂದರೆ ಐಗೆ ಆ ಪವರ್ ಇರುತ್ತೆ. ಒಂದು ಎರಡು, ನಾವೇನು ಮಾಡ್ತೀವಿ, ಈ ಚಿಕ್ಕ ಮಕ್ಕಳಿಗೆಲ್ಲ ದೃಷ್ಟಿ ಆಗೋಯ್ತು ಅಂತ ನಾವು ದೃಷ್ಟಿ ತೆಗಿತಾ ಇರ್ತೀವಿ. ಅಂದರೆ ನಮ್ಮ ಕಣ್ಣಿಗೆ ಒಂದು ಪವರ್ ಅಂತ ಇದೆ. ಇಲ್ಲ ಹೇಳ್ತೀವಿ, ಅವಳ ಕಣ್ಣು ಸರಿ ಇಲ್ಲ, ಅವಳು ಮುಂದೆ ಊಟ ಮಾಡಬೇಡ, ಅಥವಾ ಅವಳು ಕಣ್ಣು ಸರಿ ಇಲ್ಲ, ಅವಳಿಗೇನು ಹೇಳಕ್ ಹೋಗ್ಬೇಡ. ಅಂದ್ರೆ ನಮ್ಮ ಕಣ್ಣಿಗೆ ಅದರದೇ ಆದ ಒಂದು ಶಕ್ತಿ, ಅದು ಒಳ್ಳೆದ ಕೆಟ್ಟದ ಸೆಕೆಂಡ್ರಿ, ಒಂದು ಶಕ್ತಿ ಅಂತ ನಮ್ಮ ಕಣ್ಣಿಗೆ ಇದೆ. ಅಂದ್ರೆ ಇದೆಲ್ಲದಕ್ಕೂ ಕೂಡ ವೈಜ್ಞಾನಿಕ ಕಾರಣ ಇದೆ. ಇದೆಲ್ಲ ನಾವೆಲ್ಲ ಇವಾಗಿನ ಜನರೇಷನ್ ಏನ್ ಹೇಳ್ತೀವಿ, ಮೂಢನಂಬಿಕೆ, ಅಯ್ಯೋ ಓಬಿರಾಯಿನ್ ಕಾಲದ್ದು ಆತರ ಆಗ್ಬಿಡುತ್ತಾ ಅಂತ ಹೇಳ್ತೀವಿ. ನೀವಂತ ಎಕ್ಸ್ಪರ್ಟ್ ಹೇಳೋದ್ರಿಂದ ನಮಗೆ ಗೊತ್ತಾಗ್ತದೆ, ಇಲ್ಲ ಇದು ವೈಜ್ಞಾನಿಕವಾಗಿ ಇದೆ ಅಂತ ಹೇಳಿ. ಇದು ಒಂದು ವೈಜ್ಞಾನಿಕನೇ. ನಾನು ಹೇಳಿದ್ನಲ್ಲ, ನಮ್ಮ ಕಣ್ಣಿಗೆ ಇರುವಂತ ಪವರ್ ಅನ್ನ ನಾವು ಯೂಸ್ ಮಾಡ್ಕೊಳ್ಳುವಂಥದ್ದು. ಹಾಗೇನಾಗುತ್ತೆ, ಆ ನೀರನ್ನ ನಾವು ನೋಡಿದಾಗ ನಮ್ಮ ಕಣ್ಣಿಂದ ಬಿಡುಗಡೆ ಆಗುವಂತಹ ಒಂದು ಎನರ್ಜಿ ಅಂತಿದೆಯಲ್ಲ, ನಮ್ಮ ಕಣ್ಣಿಂದ ಬರುವಂತಹ ಶಕ್ತಿ ಇದೆಯಲ್ಲ, ಅದು ಹೋಗಿ ನೀರಿಗೆ ಹೋಗಿ ಸೇರುತ್ತೆ. ನೀರಿಗೆ ಹೋಗಿ ಐ ಪವರ್ ಅದು ನೀರಿಗೆ ಸೇರುತ್ತೆ. ಅಂದ್ರೆ ಐ ಪವರ್ ಅಷ್ಟು ಎನರ್ಜಿ ಟ್ರಾನ್ಸ್ಫರ್ ಆಗುತ್ತಾ? ಖಂಡಿತ ಇದೆ. ಅದನ್ನ ನೋಡಿದಾಗ ಏನಾಗುತ್ತೆ, ಆ ಪವರ್ ಅಲ್ಲಿ ಸೇರಿದ ಮೇಲೆ ನಮ್ದು ಸಂಕಲ್ಪ ನಮ್ಮ ಮೈಂಡ್ ಹೇಳ್ತಾ ಇದೆ, ನನಗಿಂತ ಪವರ್ ಇದೆ, ನಂಗೆ ಅದು ಈಸಿ ಆಗಲಿ ಅಂತ. ಆ ಥರ ಅಂದು ಕುಡ್ದಾಗ ಏನಾಗುತ್ತೆ ಅಂದರೆ, ಆ ಒಂದು ಎನರ್ಜಿ ನಮ್ಮ ಬಾಡಿಗೆ ಎನರ್ಜಿ ಹೋಗುತ್ತೆ, ನಮ್ಮ ಮೈಂಡ್ಗೆ ಒಂದು ಮೆಸೇಜ್ ಹೋಗುತ್ತೆ. ನಾವು ಹೇಳಿದೀವಲ್ಲ, ಈ ನೀರು ಕುಡ್ದಷ್ಟೇ ಈಸಿಯಾಗಿ ನಮ್ಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ಹೇಳಿರ್ತೀವಿ. ಆದ್ರಿಂದ ಏನಾಗುತ್ತೆ, ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವಾಗ ನಾವು ಅದು ಕುಡ್ದಿರ್ತೀವೋ, ಆ ನೀರನ್ನು ಕುಡಿದು ಸಂಕಲ್ಪವನ್ನು ಕೊಟ್ಟಿರ್ತೀವೋ, ಅದರ ಜೊತೆಗೆ ಒಂದು ಮಿರರ್ ಟೆಕ್ನಿಕ್. ಆ ಮಿರರ್ ಟೆಕ್ನಿಕ್ ಅವ್ರನ್ನ ಯಾವ ರೀತಿ ಕಟ್ ಹಾಕ್ಬೇಕು, ಅವ್ರನ್ನ ಬರ್ದೇ ತರ ಏನ್ ಮಾಡ್ಬೇಕಂತ ಒಂದು ಬ್ಲೂ ಫ್ರೇಮು ವೈಟ್ ಫ್ರೇಮ್ ಹಾಕೊಂಡು ಒಂದು ಮಿರರ್ ಟೆಕ್ನಿಕ್. ರೇಖೆಯಲ್ಲಿ ಒಂದು ಅಕುಂಚನ ವಿಧಾನ, ಯಾವುದೇ ಕಾರಣಕ್ಕೂ ಅವನು ಇರೋದ ಜಾಗಕ್ಕೆ ಬರಬಾರ್ದು, ನಮ್ಗೆ ತೊಂದರೆ ಕೊಡಬಾರ್ದು ಅಂತ ಒಂದು ಅಕುಂಚನ ವಿಧಾನ. ಈ ಟೆಕ್ನಿಕ್ 3 ಮಾಡಿದ್ರೆ ಎಷ್ಟೇ ನಮ್ಮ ಕುತ್ತಿಗೆಗೆ ಬಂದಿರ್ಲಿ, ಎಷ್ಟೇ ನಮ್ಗೆ ದೊಡ್ಡ ದೊಡ್ಡ ಸಮಸ್ಯೆ ಎದುರಾಗ್ಲಿ, ಇದರಿಂದ ನಾವು 100% ನಾವು ಸಾಲ್ವ್ ಮಾಡ್ಕೋಬಹುದು. ಅಂದ್ರೆ ನಮ್ಮ ವಿಡಿಯೋ ನೋಡ್ತಾರ ಯಾರಾದ್ರೂ ಸಾಲಾಗಿಲ್ಲ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಹತ್ರ ಓಡ್ ಬಂದ್ಬಿಡ್ತಾರೆ ಮೇಡಮ್. ಇವಾಗ ಇನ್ನೊಂದೇನಾಗುತ್ತೆ ಅಂದ್ರೆ,
ಯಾವಾಗ ನಾವು ಈ ಟೆಕ್ನಿಕ್ಕನ್ನು ನಾವು ಯೂಸ್ ಮಾಡ್ತೀವೋ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ನಮ್ಮ ಹತ್ರ ಬರೋದಿಲ್ಲ. ಸಪೋಸ್ ಹಾಗೂ ಅವನು ಹಠವಾದಿ ಬಂದ್ಬಿಟ್ಟ ಅಂತ ಇಟ್ಕೊಳ್ಳಿ, ಬಂದ ಮೇಲೆ ನಾವು ಏನು ಹೇಳ್ತೀವೋ ಅದನ್ನು ಕೇಳಿಕೊಂಡು ಸುಮ್ಮನೆ ಸೈಲೆಂಟಾಗಿ ಹೋಗ್ತಾನೆ. ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂದಿರ್ತಾನಲ್ಲ, ನಮ್ಮ ಹತ್ರ ಬಂದಮೇಲೆ ನಮ್ಮನ್ನು ನೋಡಿದ ತಕ್ಷಣ ಅಣ್ಣ ಸುಮ್ಮನೆ ಯಾಕಣ್ಣ ನಿಮ್ಗೆ ಯಾಕೆ ಇವಾಗ ನಾವು ಕೊಟ್ಬಿಡ್ತೀನಿ ಸುಮ್ಮನಿರಿ ನೆಕ್ಸ್ಟ್ ಮಂತು ಏನೋ ಒಂದು ಹೇಳಿದ ತಕ್ಷಣ ಗಲಾಟೆ ಮಾಡಬೇಕು ಅಂತ ಬಂದಿರೋ ವ್ಯಕ್ತಿ ಸೈಲೆಂಟಾಗಿ ಆರಾಮಾಗಿ ಹೋಗ್ತಾನೆ. ಯಾಕೆ ಅಂದರೆ ನಾವು ನೀರಿಗೆ ಪವರನ್ನು ತುಂಬಿಸಿ ಕುಡ್ದಿರ್ತೀವಲ್ಲ, ಅದು ಪವರು ನಮ್ಮಲ್ಲಿ ಅದು ವರ್ಕ್ ಮಾಡ್ತಾ ಇರುತ್ತೆ. ಇಷ್ಟೊಂದು ಪವರ್ ಇದೆ ಈ ಟೆಕ್ನಿಕ್ಕಿಗೆ? ಖಂಡಿತ ಇದೆ. ಈಗ ನಮಗೆ ಕಣ್ಣಿಗೆ ಎಷ್ಟು ಪವರ್ ಇದೆ ಅಂತ ನಾನು ಹೇಳ್ತೀನಿ ಅಂದರೆ ಅದು ಮಾಡ್ಕೊಂಡ್ರೆ ಇರುತ್ತೆ, ಮಾಡಿಲ್ಲ ಅಂದರೆ ಇಲ್ಲ. ಈಗ ಇಲ್ಲಿ ಕರೆಂಟ್ ಇದೆ, ಅಲ್ಲಿ ನೀವು ವಾಷಿಂಗ್ ಮಿಷಿನ್ ಹಾಕ್ತಿರೋ ಅಥವಾ ಇನ್ನೇನು ಯೂಸ್ ಮಾಡ್ತಿರೋ ಅವಾಗ ಅದ್ರ ಕೆಪಾಸಿಟಿ, ಬಟ್ ಕರೆಂಟ್ ಇದೆ, ಅದ್ರ ಕೆಪಾಸಿಟಿ ನಮಗೆ ಗೊತ್ತಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಸಾಲ ಮಾಡಿರ್ತೀನಿ ಅನ್ಕೊಳ್ಳಿ, ನಾನೇ ಇವಾಗ ಒಂದು ಗ್ಲಾಸ್ ತಗೊಂಡು ಹಿಂಗ್ ಬೈಬಾರ್ದಂತ ಕುಡಿದ್ರೆ ಅದು ವರ್ಕ್ ಆಗಲ್ಲ ಅಂದ್ರೆ ನಿಮ್ಮ ಹತ್ರ ಅಂದ್ರೆ ಕಲ್ತ್ಕೊಂಡಿರ್ಬೇಕು ಅದು ಯಾವ ರೀತಿ ಅಂತ ಹೇಳಿ. ಕಲಿತಿದ್ರೆ ಯಾರು ಬೇಕಿದ್ರು ಮಾಡ್ಬೋದು. ಈಗ ನೋಡಿ ನಮ್ಗೆ ಐ ಪವರ್ ಬಗ್ಗೆ ನಾನು ಹೇಳ್ದೆ. ಈಗ ನಮ್ಮ ಐ ಪವರ್ ಅಲ್ಲಿ ಈಗ ನಾವೇನೋ ಒಂದು ಮಂತ್ರನ ಏನೋ ಒಂದು ಓದ್ತೀವಿ ಅಂತ ಇಟ್ಕೊಳ್ಳಿ, ನಾವು ಓದಿದ್ವಿ ನಮ್ಗೆ ಅದು ನೆನಪಿರಲ್ಲ, ನಮ್ಮ ಮೊದಲೇ ನೆನಪಿನ ಶಕ್ತಿ ಇಲ್ಲ ಅಂತ ಇಟ್ಕೊಳ್ಳಿ, ನಾವು ಅದನ್ನ ಕರೆಕ್ಟಾಗಿ ಕಂಡ್ಬಿಟ್ಟು ನೀಟಾಗಿ ಒಂದು 5 ನಿಮಿಷ ಅಥವಾ ಒಂದು 2-3 ನಿಮಿಷ ನೀಟಾಗಿ ಅದನ್ನ ಕಂಡ್ಬಿಟ್ಟು ಹಿಂಗೆ ನೀಟಾಗಿ ನೋಡ್ಬಿಟ್ರೆ ನಮಗೆ ನೆಕ್ಸ್ಟ್ ಆ ಮಂತ್ರ ಓದ್ಬೇಕಂದಾಗ ಜಸ್ಟ್ ಕಣ್ಣು ಮುಚ್ಕೊಂಡು ಅಲ್ಲಿ ಏನು ವರ್ಡ್ ಇತ್ತು ಆ ವರ್ಡ್ ಪಕ್ಕದಲ್ಲಿ ಏನಿತ್ತು ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಸಾಕು, ಅದು ನಮ್ಮ ಕಣ್ಣು ಮುಂದೆ ಬಂದ್ಬಿಡುತ್ತೆ. ಇದು ತುಂಬ ಜನ ಸ್ಟೂಡೆಂಟ್ಸು ಇಂಥವ್ರು ಮಾಡಬೇಕಾಗಿರೋಂಥ ಒಂದು ಕೆಲಸ. ಓದೋಕ್ಕೆ ಆಗಲ್ಲ, ಕೆಲವು ಓದೋದು ನೆನಪಿರಲ್ಲ, ಹಿಂಗೇನ ಇರುತ್ತೆ. ಕರೆಕ್ಟಾಗಿ ಕಣ್ಣಿಂದ ನೀಟಾಗಿ ಅಂದರೆ ತುಂಬ ಲಾಂಗ್ ಇರೋದು ನಾನು ಹೇಳ್ತಾ ಇಲ್ಲ. ಈಗೇನೋ ಒಂದು ಎಮರ್ಜೆನ್ಸಿ ಒಂದು ವರ್ಡು ಅಥವಾ ಒಂದು ವಾಕ್ಯ ಒಂದು ಸೆಂಟೆನ್ಸು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಅದನ್ನು ಕರೆಕ್ಟಾಗಿ ನಾವು ನೋಡ್ಬಿಟ್ಟು ನಾವು ಇದು ಮಾಡಿದೀವಿ ಅಂದರೆ ಅಥವಾ ಇನ್ನೂ ಪವರ್ ಜಾಸ್ತಿ ಇರುತ್ತೆ. ಒಂದು ಪ್ಯಾರ ಬೇಕಿದ್ರು ನಾವು ಮೈಂಡಲ್ಲಿ ಇಟ್ಕೋಬೋದು, ಇಟ್ಕೊಂಡು ನಮ್ಮ ಕಣ್ಣು ಮುಚ್ಕೊಂಡು ಅದನ್ನು ನಾವು ಜಸ್ಟ್ ಕಣ್ಣು ಮುಚ್ಕೊಂಡಿದೀವಿ ಅಂದರೆ ನೀಟಾಗಿ ಅಲ್ಲಿರೋದು ನೆನಪು ಬಂದ್ಬಿಡುತ್ತೆ. ತುಂಬಾ ಜನಕ್ಕೆ ಮೆಮರಿ ಪವರ್ ಇರಲ್ಲ. ಈಗ ಸ್ಟೂಡೆಂಟ್ಸ್ಗೆ ಈಗ ಇಸ್ವಿಗಳು ತುಂಬಾ ಕೇಳ್ತಾ ಇರ್ತಾರೆ, ಡೇಟ್ ತುಂಬಾ ಕೇಳ್ತಾ ಇರ್ತಾರೆ. ಎಕ್ಸಾಮ್ಗಳಲ್ಲಿ ಅಶೋಕ ಇಂಥ ಇಸ್ವಿಲಿ ಏನ್ ಮಾಡ್ದ, ಯಾವ ಇಸ್ವಿಲಿ ಅದ್ ಮಾಡ್ದ, ಅಥವಾ ನಮ್ಮ ಚಾಳುಕ್ಯರು ಏನೋ ಒಂದು ಕ್ವಶನ್ ಇರುತ್ತೆ. ಗಂಗರ ಆಳ್ವಿಕೆ ಯಾವ ಕಾಲದಲ್ಲಿ, ರಾಜ ಯಾವ ಕಾಲದಲ್ಲಿ ಆಳ್ವಿಕೆನ ಆರಂಭಿಸಿದ, ಎಲ್ಲ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗತ್ತೆ. ಅವಾಗ ನಾವು ಗಂಗರು ಪ್ಲಸ್ ಅಲ್ಲಿ ಇಸ್ವಿ ಅದು ನಾನು ನೋಡಿ ಕಣ್ಣಲ್ಲಿ ನಾವು ಅದನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ನಮ್ಗೆ ಬೇಕಾದಾಗ ಕಣ್ಣು ಮುಚ್ಕೊಂಡಾಗ ಅದು ನಮ್ಮ ಕಣ್ಣು ಮುಂದೆ ಆಟೋಮೆಟಿಕ್ಲಿ ಬರುತ್ತೆ. ಓಕೆ, ನೀವು ಇವಾಗ ಎಜುಕೇಶನಿಸ್ಟ್ ಆಗಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದೀರಾ. ಏನ್ ಎಜುಕೇಶನ್ ಮೇಡಮ್, ನಮ್ದೇನು ಅಷ್ಟೊಂದು ಎಜುಕೇಶನ್ ಇಲ್ಲ, ಬಟ್ ಇದ್ರಲ್ಲಿ ಮಾತ್ರ ತುಂಬ ಎಜುಕೇಶನ್ ತುಂಬ ಇದರ ಸುಮಾರು ಒಂದು 10 ಕೋರ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬೇಕಾದಷ್ಟು ಒಂದು ಟ್ಯಾಲೆಂಟ್ ಇದೆ, ಬೇಕಾದಷ್ಟು ಯಾವ ಸಮಸ್ಯೆಗೆ ಏನು ಮಾಡಿದ್ರೆ ಸರೋಗುತ್ತೆ ಅಂತಾನು ಇದರಲ್ಲಿದೆ. ಈ ಟೆಕ್ನಿಕ್ ನ ನೀವು ಯಾರಿಗಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ, ನಿಮ್ಮಲ್ಲಿ ಬಂದಿದ್ದೀರಾ? ಇದನ್ನ ನಾನ್ ಮಾಡುವಂತದಲ್ಲ, ಇದನ್ನ ಅವ್ರಿಗೆ ಹೇಳ್ಕೊಟ್ಟು ನಿಮ್ಮ ಸಮಸ್ಯೆಗೆ ಈ ತರ ಮಾಡ್ಕೊಳ್ಳಿ ಅಂತ ಹೇಳ್ಕೊಡೋದು. ಇಲ್ಲಿ ಎಲ್ಲ ನಾನೇ ಮಾಡೋದಿರೋದಿಲ್ಲ. ಇಲ್ಲಿ ನಾನು ಏನು ಮಾಡಬೇಕು ಅದನ್ನ ನಾನು ಮಾಡಿರ್ತೀನಿ, ಅವ್ರು ಏನು ಮಾಡಬೇಕು ಅಂತ ಇರುತ್ತೋ ಅದನ್ನ ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ. ಅವಾಗಷ್ಟೇ ಸಮಸ್ಯೆಯಿಂದ ಹೊರಗಡೆ ಬರಕ್ಕೆ ಸಾಧ್ಯ, ಎಲ್ಲ ನಾನೇ ಮಾಡಿರೋದಿಲ್ಲ. ಗ್ಲಾಸ್ ಆಫ್ ವಾಟರ್ ಟೆಕ್ನಿಕ್ ನ ಕಲ್ತ್ಕೊಳ್ಳೋದಕ್ಕೆ ಅವರೇ ಮಾಡಬೇಕು. ಓಕೆ, ಎಷ್ಟು ದಿನ ಬೇಕಾಗುತ್ತೆ? ಇದು ಎಷ್ಟು ದಿನ ಇಲ್ಲ ಮೇಡಮ್, ಇಲ್ಲಿ ಕಲಿಯೋದು ಒನ್ ಡೇ ಇರುತ್ತೆ. ಕಲಿಯೋದು ಒನ್ ಡೇ ಇರುತ್ತೆ ಇಲ್ಲಿ. ಈಗ ಹಿಪ್ನೋಟೈಸ್ ಇರ್ಬೋದು, ರೇಖಿ ಇರ್ಬೋದು, ನಾನು ಒನ್ ಡೇನೆ ಟೈಮ್ ತಗೊಳ್ಳೋದು. ಬಟ್ ಅದನ್ನ ಪ್ರಾಕ್ಟೀಸ್ ಅವ್ರು ಮಾಡ್ಕೊಂಡು ಅವ್ರು ನೆಕ್ಸ್ಟ್ ಡೇ ಇಂದಾನೆ ಅವತ್ತಿಂದಾನೆ ಮಾಡಕ್ ಅವ್ರು ಸ್ಟಾರ್ಟ್ ಮಾಡ್ಬೋದು. ಓಕೆ, ಯಾವ್ದಾದ್ರು ಸ್ಟೂಡೆಂಟ್ ಬಂದಿದ್ದಾರಾ ಮೇಡಮ್ ನಿಮ್ಮಲ್ಲಿ? ಇಲ್ಲಿ ತುಂಬಾ ಜನ ನಮ್ಗೆ ನೆನಪಿನ ಶಕ್ತಿ ಇರೋದಿಲ್ಲ, ಎಕ್ಸಾಮ್ ಅಲ್ಲಿ ನಾನು ಬರೆಯಕ್ ಹೋದಾಗ ನನಗೆ ಏನು ನೆನಪೇ ಬರೋದಿಲ್ಲ, ಮೈಂಡ್ ಎಲ್ಲ ಬ್ಲಾಂಕ್ ಆಗುತ್ತೆ. ಇಂಥವ್ರಿಗೆ ನಾನು ಇದೇ ಟೆಕ್ನಿಕ್ ಅನ್ನ ನಾನು ಮಾಡ್ಕೊಡೋದು. IAS, IPS, KS ಎಕ್ಸಾಮ್ ಗಳಿಗೆಲ್ಲ ಈ ಟೆಕ್ನಿಕ್ ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಸುಮಾರು ಜನ ಸ್ಟೂಡೆಂಟ್ಸ್ಗೆ ನಾವು ಇದನ್ನೇ ಮಾಡ್ಕೊಡೋದು. ತುಂಬಾ ಜನ ಜಾಬ್ ತಗೋಬಹುದು. ಇದನ್ನ ನೋಡ್ಕೊಂಡು ಮೈಂಡ್ ಅಲ್ಲಿ ಇಟ್ಕೊಂಡು ಜಸ್ಟ್ 1 ನಿಮಿಷ ಕಣ್ಣು ಮುಚ್ಕೊಂಡು ನಮ್ಗೆ ಅದು ಬಂದ್ಬಿಡುತ್ತೆ. ಓಕೆ, ಇದನ್ನ ಎಷ್ಟು ದಿನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ? ಹಿಪ್ನೋಟೈಸ್ ಅಲ್ಲ ಮ್ಯಾಮ್, ಇದು ಹಿಪ್ನೋಟೈಸ್ಗೆ ಒಂಚೂರು ಪ್ರಾಕ್ಟೀಸ್ ಬೇಕಾಗುತ್ತೆ, ಬಟ್ ರೇಖೆಗೆ ಯಾವ ಪ್ರಾಕ್ಟೀಸು ಬೇಡ. ಇವಾಗ ರೇಖೆ ದೀಕ್ಷೆ ತಗೊಂಡ್ರ ಇವತ್ತು ಸಾಯಂಕಾಲದಿಂದಾನೇ ಮಾಡೋ ತರ ನಾನು ಪ್ರಿಪೇರ್ ಮಾಡಿರ್ತೀನಿ. ಹಿಪ್ನೋಟೈಸ್ ಯಾಕೆ ಅಂದ್ರೆ ನಮ್ಗೊಂದು ಈ ಹುಚ್ಚುಚ್ಚಾಗಿ ಕೋತಿ ತರ ಆಡುವಂತಹ ನಮ್ಮ ಮೈಂಡನ್ನ ಒಂದ್ ಕಡೆ ನಿಲ್ಲಿಸ್ಕೋಬೇಕಂದ್ರೆ ಅದಕ್ಕೆ ಪ್ರಾಕ್ಟೀಸ್ ಬೇಕೇ ಬೇಕಾಗುತ್ತೆ, ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಬಟ್ ರೇಖೆ ಹಾಗಲ್ಲ, ಈಗ ದೀಕ್ಷೆ ತಗೊಂಡ್ರ ಈಗಲೇ ಕುತ್ಕೊಂಡು ಮಾಡ್ಕೋಬಹುದು, ರೇಖೆಯಲ್ಲಿ ಪ್ರಾಬ್ಲಮ್ ಬರೋದಿಲ್ಲ. ಅದಕ್ಕೆ ಏಕಾಗ್ರತೆನೂ ಬೇಕಾಗುತ್ತೆ ಅನ್ಸುತ್ತೆ ಅಲ್ವಾ? ಇದಕ್ಕೆಲ್ಲ 100% ಏಕಾಗ್ರತೆ ಬೇಕು, ಮತ್ತೆ ಅದಕ್ಕೆ ಸೈಲೆಂಟ್ ಆಗಿರುವಂತ ಪ್ಲೇಸ್ ಬೇಕು. ರೇಖೆ ಹಾಗಲ್ಲ, ಎಲ್ಲ ಅದು ನೀವು ಸಂತೆಯಲ್ಲಿ ಕುತ್ಕೊಂಡು ಮಾಡಿ, ಟ್ರಾಫಿಕ್ ಅಲ್ಲಿ ಕುತ್ಕೊಂಡು ರೇಖೆ ಮಾಡಿ, ಟಿವಿ ನೋಡ್ಕೊಂಡು ಮಾಡಿ, ಅದು ವರ್ಕ್ ಆಗುತ್ತೆ. ಬಟ್ ಹಿಪ್ನೋಟೈಸ್ ಆಗಲ್ಲ, ಅದಕ್ಕೆ ಸಪ್ರೇಟ್ ಜಾಗ ಬೇಕು, ಸೈಲೆಂಟ್ ಆಗಿರಬೇಕು. ಸುಮಾರು ಟೆಕ್ನಿಕ್ಸ್ ಅನ್ನ ರಾತ್ರಿ ಮಲ್ಕೊಂತಾರಲ್ವಾ, ಮಲ್ಕೊಳ್ಳೋಕೆ ಅಂತ ಬೆಡ್ಗೆ ಹೋಗ್ತಾರಲ್ವಾ, ಅವಾಗ ತುಂಬಾ ತರ ಟೆಕ್ನಿಕ್ಸ್ ಅನ್ನ ಮಾಡ್ಕೊಳಕ್ ನಾನು ಹೇಳ್ಕೊಟ್ಟಿರ್ತೀನಿ. ಅದೆಲ್ಲ ಬೇಕಾದಷ್ಟು ಮಾಡ್ಕೋಬಹುದು.